ಬೆಳಗ್ಗೆ ನಮ್ಮ ಮನೇಲಿ ಕರೆಂಟ್ ಹೋಗಿತ್ತು, ಸೊ ನನ್ ಕಾಣಿಸ್ತಾ ಇಲ್ಲ. ಹಂಗೆ ಅಂಗಡಿ ಹತ್ರ ಹೋಗಿ ನಾ ಅಪ್ಪ ಹತ್ರ ಬಸ್ ಸ್ಟಾಪ್ ವರ್ಗು ಡ್ರಾಪ್ ಮಾಡಿಸ್ಕೊಂಡು ಸೀದಾ ಕಾಲೇಜ್ ಹತ್ರ ಹೋದೆ. ಕ್ಲಾಸಲ್ಲಿ ಇದ್ದೀವಿ 4 ಜನ, ನನ್ಗೂ ಸಖತ್ ಬೋರ್ ಆಗೋಯ್ತು. ಹಂಗೆ ನಮ್ ಸರ್ ಹತ್ರ ಒಂದು 5 ನಿಮಿಷ ಬ್ರೇಕ್ ತಗೊಂಡು ಒಂದ್ ನೀರ್ ಬಾಟ್ಲು ಜ್ಯೂಸು ಕುಡ್ಕೊಂಡು ಆರಾಮಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಮತ್ತೆ ಕ್ಲಾಸ್ ಹತ್ರ ಹೋದೆ. ಆ ಕ್ಲಾಸ್ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು. ಹಂಗೆ ಅಲ್ಲಿಂದ ಸೀದಾ ವಾಪಸ್ KR ಪುರಮಕ್ಕೆ ಬಂದು ಒಂದು ಟೊಮೆಟೊ ಬಾತ್ ಪಾರ್ಸೆಲ್ ತಗೊಂಡು ವಡೆನೂ ತಿನ್ಕೊಂಡು ತಿರ್ಗಾ ಬಸ್ ಹತ್ಕೊಂಡು ಹೊಸಕೋಟೆಗೆ ಬರ್ಬೇಕಾದ್ರೆ ಬ್ರೋಸನ್ ಕಾಣಿಸ್ತು. ಹೊಸಕೋಟೆಲ್ಲ ಓಪನ್ ಆಗಿದೆಯಲ್ಲ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬ್ರೋಸನ್ ಕಡೆಗೆ ಬಂದ್ವಿ. ಅಲ್ಲಿ ಖುಷಿ ಏನಂದ್ರೆ ನಮ್ ತೇಜು ಬ್ರೋ ಸಿಕ್ಕಿದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ಚೂರು ಎಡಿಟಿಂಗ್ ಬಗ್ಗೆ ಟಿಪ್ಸ್ ತಿಳ್ಕೊಂಡು ಅಲ್ಲಿಂದ ಸೀದಾ ಅಂಗಡಿ ಹತ್ರ ಬಂದೆ. ಅಂಗಡಿ ಹತ್ರ ಬಂದು ಒಂದು ದಿಲ್ಕುಶ್ ತಿಂದು ಅಲ್ಲಿಂದ ಸೀದಾ ಗ್ರೌಂಡ್ ಹತ್ರ ಹೋಗಿ ಸ್ವಲ್ಪ ಕ್ರಿಕೆಟ್ ಆಡ್ಕೊಂಡು ನಮ್ಮ ಟೂರ್ನಮೆಂಟ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಟೂರ್ನಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ 8 ಗಂಟೆನೇ ಆಗೋಯ್ತು. ನಮ್ಮ ದೀಪೋಣ ಬಂದು ಕಬಾಬ್ ತಿನ್ನೋಣ ಅಂತ ರವಿ ಕಬಾಬ್ ಕರ್ಕೊಂಡೋದ್ರು. ಇದು ಹೊಸಕೋಟೆಯಲ್ಲಿ ಸಿಗೋ ಟೇಸ್ಟ್ ಕಬಾಬ್. ಯಾರು ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸರಿ ಟ್ರೈ ಮಾಡಿ. ಚೆನ್ನಾಗಿ ಕಬಾಬ್ ತಿಂದು ಹಂಗೆ ನಮ್ಮ ಚರಣ್ ಸ್ವಲ್ಪ ಡಿಪ್ಲೊಮೇಷನ್ ಅಲ್ಲಿ ಇದ್ದ, ಅವನೊಂದು ಸಮಾಧಾನ ಮಾಡಿ ನಂಡೆನ ಎಂಡ್ ಮಾಡಿದೆ.